ಮಲೆನಾಡಿನಲ್ಲಿ ಈಗ ಏನಾಗಿದೆ ಅಂದ್ರೆ ಮಳೆ ಅಬ್ಬರ ಜಾಸ್ತಿ ಆಗಿದೆ. ಕಳೆದ ಒಂದು ವಾರದಿಂದ ಅಂತೂ ಸಿಕ್ಕಾಪಟ್ಟೆ ಮಳೆ, ಅದು ಅತಿ ಹೆಚ್ಚು ಮಳೆ ಆಗುವಂತ ನಮ್ಮ ಏನು ಹುಲಿಕಲ್ಲು, ಆಗುಂಬೆ, ಈ ಹೋಬಳಿ ಭಾಗದಲ್ಲಿ ಇರುವಂತಹ ಒಂದು ಶಾಲೆ ತೆಮ್ಮೆಮನೆ ಶಾಲೆ ಅಂತ. ಆ ಕಡೆ ನಮ್ಮ ಹುಲಿಕಲ್ಲು ಏನು ನಗರ ಹೋಬಳಿ ಮತ್ತೆ ಈ ಕಡೆ ಆಗುಂಬೆ ಹೋಬಳಿ ಎರಡಕ್ಕೂ ಬಾರ್ಡರ್ ಇರುವಂತಹ ಒಂದು ಶಾಲೆ. ಅತಿ ಹೆಚ್ಚು ಮಳೆ ಬೀಳುತ್ತೆ ಆ ಪ್ರದೇಶದಲ್ಲಿ. ಅಲ್ಲಿ ಏನಾಗಿದೆ ಅಂದ್ರೆ ತೆಮ್ಮೆಮನೆ ಸರ್ಕಾರಿ ಶಾಲೆ, ಆ ಸರ್ಕಾರಿ ಶಾಲೆ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಇವತ್ತು 2002ರಲ್ಲಿ ಡೆಮಾಲಿಷನ್ಗೆ ಒಂದು ಅಡಿಗೆ ಬಿಲ್ಡಿಂಗ್ ನ ಮಾಡಿ ಅಂತ ಹೇಳ್ತಾರೆ. ಆದ್ರೆ ಅವರ ಏನ್ ನೆಗ್ಲಿಜೆನ್ಸ್ ಇಂದ ಇದುವರೆಗೂ ಕೂಡ ಅದು ಮಾಡಿಲ್ಲ. ಗೋಡೆ ಎಲ್ಲ ಫುಲ್ಲು ಬಿರುಕು ಬಂದಿದೆ. ಹಾಗೆ ಏನಾಗಿದೆ, ಆ ಶಾಲೆಯಲ್ಲಿ ಇರೋ ಕಾರಿಡಾರ್ ಮಕ್ಕಳು ಓಡಾಡ್ತಾರೆ. ಆ ಸೀಲಿಂಗ್ ಆಲ್ರೆಡಿ ಎಲ್ಲ ಸಿಮೆಂಟ್ಗಳು ಕಳಚಿ ಕೆಳಗೆ ಬೀಳ್ತಾ ಇದೆ. ಎಲ್ಲ ಡೋರು, ಕಿಟಕಿಗಳು ಎಲ್ಲ ಆಲ್ರೆಡಿ ಬಹಳ ಒಂದು ಏನು ಅಂದ್ರೆ ಕೊನೆ ಹಂತದಲ್ಲಿ ತಲುಪಿವೆ ಎಲ್ಲರೂ. ಆದ್ರೆ ಅಲ್ಲಿ 32 ಜನ ಮಕ್ಕಳು ಇವತ್ತು ಸ್ಕೂಲಿಗೆ ಬರ್ತಾ ಇದ್ದಾರೆ. ಆ 32 ಜನ ಮಕ್ಕಳು ಅವರಿಗೆ ಆ ಪರಿಸ್ಥಿತಿಯಲ್ಲಿ ಅವರು ದಿನ ಸ್ಕೂಲಿಗೆ ಬರ್ತಾರೆ, ಹೋಗ್ತಾರೆ. ಆದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದು ಹೊಣೆ ಯಾರು? ಇವಾಗ ಏನಾಗಿದೆ ಅಂದ್ರೆ ಆ ಸ್ಕೂಲ್ ನಲ್ಲಿ ಏನು ಆ ಗೋಡೆ ಬಿರುಕು ಬಿಟ್ಟಿದೆ, ಅದೇನಾದ್ರು ಅಪಾಯಕಾರಿಯಾಗಿ ಈ ಕಡೆ ಪಕ್ಕದ ಗೋಡೆಗೆ ಬಿದ್ರಿ ಅಥವಾ ಮಕ್ಕಳುಗಳೆಲ್ಲರ ಕೆಳಗಡೆ ಇದ್ರೆ ಅದು ದೊಡ್ಡ ಅನಾಹುತ ಆಗುತ್ತೆ. ಆಲ್ರೆಡಿ ಅಲ್ಲಿ ಆ ಕಡೆ ಸೈಡ್ ಎಲ್ಲ ನಕ್ಸಲೈಟ್ ಏರಿಯಾ ಆ ತರ ಪ್ಯಾಕೇಜ್ಗಳೆಲ್ಲ ಬಂದಿದೆ. ಆದ್ರೂ ಕೂಡ ಆ ಒಂದು ಶಿಕ್ಷಣಾಧಿಕಾರಿಗಳು ಇದರಲ್ಲಿ ಬಹಳ ಒಂದು ನೆಗ್ಲಿಜೆನ್ಸಿ ತೋರಿದ್ದಾರೆ ಅಂತ ಹೇಳ್ಬೇಕು. ಯಾಕಂದ್ರೆ ಮೊನ್ನೆ ಕೂಡ ಅವರು ನಾವೆಲ್ಲ ಇಷ್ಟೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ ಮೇಲೆ ಕೂಡ ಅಲ್ಲಿ ಹೋಗಿದ್ದಾರೆ. ಹೋಗಿ ನಾನು ಈಗ ತೆರವು ಮಾಡ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಯಾವಾಗ ತೆರವು ಮಾಡೋದು? ಇವ್ರು ಹಾಗಾದ್ರೆ ಇವ್ರು ಹೋಗಿ ಅಲ್ಲಿ ಇರ್ಲಿ, ಇವ್ರ ಆಫೀಸ್ ನ ಒಂದು ಈ ಮಳೆ ಮುಗಿಯೋವರೆಗೆ ಆದ್ರೆ ಇಟ್ಕೊಳ್ಳಿ, ಅವ್ರು ನೋಡೋಣ. ಯಾರೋ ಒಂದು ಮಕ್ಕಳು ಕಂಡವ್ರ ಮನೆ ಮಕ್ಕಳನ್ನ ಬಾವಿ ತಳ್ಳಿ ಆಳ ನೋಡೋದನ್ನ ಬಿಡ್ಬೇಕು. ಹಾಗಾಗಿ ನಾವೇನ್ ಹೇಳ್ತಾ ಇದೀವಿ, ಈಗ ಒಂದ್ 2-3 ದಿನಗಳ ಅದೇನಿದೆ ಅದು ಕ್ಲಿಯರ್ ಮಾಡಿಲ್ಲ ಅಂದ್ರೆ ನಾವು ಅದ್ರ ಬಗ್ಗೆ ಪ್ರತಿಭಟನೆ ಕೈಗೊಳ್ತೀವಿ. ಇದು ಅವರಿಗೆ ಎಚ್ಚರಿಕೆ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ.